ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ತಿಳಿಸ್ಕೊಡ್ತಾರೆ ಬಂದು ಸಿಂಪಲ್ ಆಗಿ ಈಸಿಯಾಗಿ ಫೋಟೋ ಎಡಿಟ್ ಮಾಡ್ಬೋದು. ಅದು ಬಟ್ ಆನ್ಲೈನಲ್ಲೇ ಯಾವುದೇ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ದೇನೆ ಈಸಿಯಾಗಿ ಆನ್ಲೈನಲ್ಲೇ ಫೋಟೋ ಎಡಿಟ್ ಮಾಡ್ಬೋದು. ಅದು ಯಾವ್ಯಾವುದು ವೆಬ್ಸೈಟ್ ಅಂತ ಫುಲ್ಲು ತಿಳಿಸ್ಕೊಡ್ತಾಯಿದ್ದೀನಿ. ಅದ್ರ ಬಗ್ಗೆನೇ 5 ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೋಟೋ ಎಡಿಟಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಫೋಟೋ ಎಡಿಟಿಂಗ್ ವೆಬ್ಸೈಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ನೀವು ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನನಗೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ ಗೋ ಆ್ಯಂಡ್ ವಾಚ್ ಅಂತ. ಬನ್ನಿ ಗಾಯ್ಸ್, ವಿಡಿಯೋ ನೋಡೋಣ. ಗೈಸ್, ಫಸ್ಟ್ನೇದು ಬಂದು photopay.com ಅಂತ. ಇದು ಬಂದು ಈ ಥರ ಇರುತ್ತೆ. ಹೇಗಪ್ಪ ಅಂದರೆ ನೀವು ಫೋಟೋಶಾಪ್ ಎಲ್ಲ ನೋಡಿರ್ತಾರಲ್ಲ ಸಿಸ್ಟಮಲ್ಲಿ, ಅದೇ ಥರ ಇದು ಮೊಬೈಲ್ನಲ್ಲಿ ಇರುತ್ತೆ. ಇಲ್ಲಿ ಕಾಣ್ತಿದೆ ಗೊತ್ತಾ, ನ್ಯೂ ಪ್ರಾಜೆಕ್ಟು, ಕಂಪ್ಯೂಟರು, ಯಾವ್ದು ಬೇಕಾದ್ರೂ ನೀವು ಕ್ಲಿಕ್ ಮಾಡ್ಕೊಂಡು ಫೋಟೋ ಸೆಲೆಕ್ಟ್ ಮಾಡ್ಬೋದು. ನಾನೀಗ ಇಲ್ಲೊಂದು ಕ್ಲಿಕ್ ಮಾಡ್ಕೊಂಡು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನೋಡ್ತಾ ಇರ್ಬೋದು, ಈ ಫೋಟೋ ಸೆಲೆಕ್ಟ್ ಆಗ್ತಿದ್ದಂಗೆ ಆಟೋಮೆಟಿಕಾಗಿ ಬರುತ್ತೆ. ಸಿಸ್ಟಮಲ್ಲಿ ಯಾವುದೇ ರೀತಿ ಬೇಕಂದರೆ ಕ್ರಾಪ್ಟಿಂಗು, ಎಡಿಟಿಂಗು, ಟೆಕ್ಸ್ಟು ಪ್ರತಿಯೊಂದು ಕೂಡ ಇಲ್ಲೆಲ್ಲ ಇರುತ್ತೆ. ಆ ರೀತಿಯಾಗಿ ನೀವು ಈಸಿಯಾಗಿ ಸಿಸ್ಟಮಲ್ಲಿ ಮಾಡೋ ಥರನೇ ಎಡಿಟ್ ಮಾಡ್ಬೋದು ಅಮೇಝಿಂಗಾಗಿ. ಗೈಸ್, ಎರಡನೇದು ಬಂದು ಅಮೇಝಿಂಗ್ ಫೋಟೋ ಎಡಿಟರ್ ಅಂತ. ಇದು ಬಂದು photograph.io ಅಂತ. ಗೈಸ್, ಇದು ಬಂದು ಈಸಿಯಾಗಿ ಫೋಟೋ ಎಡಿಟ್ ಮಾಡ್ಬೋದು. ಇಲ್ಲಿ ಎಡಿಟ್ ಫೋಟೋಸ್ ಇದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಗ್ಯಾಲರಿಯಲ್ಲಿ ಯಾವ ಫೋಟೋ ಇರುತ್ತೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂದು ಯಾಕೋ ಸ್ವಲ್ಪ ಇವತ್ತು ಇಂಟರ್ನೆಟ್ ಸ್ಲೋ ಇದೆ, ನೋಡ್ತಾ ಇರ್ಬೋದು. ಈ ಥರ ಬರುತ್ತೆ. ಇಲ್ಲಿ ಅಪ್ಲೋಡ್ ಇಮೇಜಸ್ ಅಂತ ಇದೆಯಲ್ಲ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಇಮೇಜಸ್ ಬೇಕೋ ಆ ಇಮೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿಂದನೂ ಕೂಡ ಕ್ರೌಡ್ ಬೇಕಂದರೆ ಎಡಿಟ್ ಬೇಕಾದ್ರೆ ಯಾವ ರೀತಿ ಈಸಿಯಾಗಿ ಎಡಿಟ್ ಮಾಡ್ಕೊಬೋದು. ಗೈಸ್, ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಫೋಟೋ ಸೆಟ್ ಮಾಡಿದ್ದೀನಿ. ಅದು MI ಬ್ಯಾಂಡಲ್ಲಿ ಸಖತ್ತಾಗಿ ಕಾಣ್ತಾ ಇದೆ. ಬಟ್ ಆದರೆ ಅದೇ ಫೋಟೋಸ್ ನಾನು ಡೌನ್ಲೋಡ್ ಮಾಡೋದು ಯಾವ ಥರಪ್ಪ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ರೊನಾಲ್ಡೋ ಅಂತ, ನಂಗೆ ತುಂಬ ಇಷ್ಟ. ಗೈಸ್, HD ವಾಲ್ಪೇಪರ್ ಅಂತ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. HD ವಾಲ್ಪೇಪರ್ ಯಾವುದೇ ಇರಲಿ, 4K ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಎಲ್ಲದಕ್ಕೂ ಬರುತ್ತೆ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಒಂದು ಸಿಹುದ್ದು ಏನಪ್ಪ ಅಂದರೆ, ನಾನೀಗ ಅಲೋ ಅಪ್ಲಿಕೇಶನಲ್ಲಿ ಕೂಡ ಇದ್ದೀನಿ. ನೀವು ನನ್ನ ಬೇಕಾದ್ರೆ ಅಲ್ಲೂ ಕೂಡ ಬಂದು ಫಾಲೋ ಮಾಡ್ಬೋದು. 200 ಜನ ನನಗೆ ಅನ್ವಯಿಸ್ತಾ ಇದ್ದಾರಂತೆ. ಮೊನ್ನೆಯಿಂದ ನಾನು ಸ್ಟಾರ್ಟ್ ಮಾಡೋದಕ್ಕೆ 200 ಜನ ಫ್ಯಾನ್ಸ್ ಆಗಿದ್ದಾರೆ ಆಲ್ರೆಡಿ. ನೀವು ಬಂದು ನನ್ನ ಈಗಲೇ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್. ಈ ವೆಬ್ಸೈಟ್ನಂತೂ ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಆದರೆ ಟ್ರೋಲವ್ರಿಗಂತೂ ಸಖತ್ ಇಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ಇದು ಮೀಮ್ಸ್ ಮಾಡೋಕ್ಕಂತಲೇ ಬಿಟ್ಟಿರೋ ವೆಬ್ಸೈಟು. ಯಾವುದೇ ಬೇಕಂದ್ರೂ ನೀವು ಇದರಿಂದ ಮೀಮ್ಸ್ ಮಾಡೋದು ಪಾಪ್ಯುಲರ್ದು ಕೂಡ ಇಲ್ಲೇ ಇರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಪಾಪ್ಯುಲರಾಗಿ ಯಾರಾಗಿರುತ್ತಲ್ಲ ಆ ಟೈಮಲ್ಲಿ ಇರೋದೆಲ್ಲ ಇಲ್ಲೇ ಇರುತ್ತೆ. ನೀವು ಇಲ್ಲಿಂದಲೇ ಕೂಡ ಮೀಮ್ಸ್ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ರೈಟಿಂಗ್ಸ್ ಏನು ಬೇಕಾದ್ರೆ ಕೊಡ್ಕೊಬೋದು. ಅಪ್ಲೋಡ್ ಬೇಕಾದ್ರೆ ಇಮೇಜಸ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಕೂಡ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಈಸಿಯಾಗಿ ಟ್ರೋಲ್ ಮಾಡೋರ್ಗಂತೂ ಈ ವೆಬ್ಸೈಟು ತುಂಬ ಯೂಸ್ ಆಗುತ್ತೆ, ಸಖತ್ತಾಗಿರುತ್ತೆ. ಗೈಸ್, ಲಾಸ್ಟ್ ವೆಬ್ಸೈಟ್ ಬಂದು ತುಂಬ ಯೂಸ್ ಆಗೋದು. ಯಾಕಪ್ಪ ಅಂದರೆ ಅಕೌಂಟ್ ಕಿಲ್ಲರ್ ಅಂತ. ನೀವು ಏನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಅದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರ, ಬಟ್ ಅದನ್ನು ಡಿಲೀಟ್ ಮಾಡೋದು ಯಾವ ಥರ ಅಂತ ಗೊತ್ತಿಲ್ಲ. ಇದರಲ್ಲಿ ನೀವು ಸರ್ಚ್ ಬಾರ್ನಲ್ಲಿ ಬಂದು ಏನೇ ಒಂದು ಹೊಡೆದು ಸಾಕು, ಆಟೋಮೆಟಿಕ್ಕಾಗಿ ಅದನ್ನು ಡಿಲೀಟ್ ಮಾಡೋದು ಯಾವ ಥರ ಅಂತ ಬರುತ್ತೆ. ಈಸಿಯಾಗಿ ನೀವು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಈಸಿಯಾಗಿ ಡಿಲೀಟ್ ಮಾಡ್ಕೊಬೋದು. ಗೈಸ್, ವಿಡಿಯೋ ನೋಡಿದ್ರೆ ಯಾವ ಥರ ಇದೆ ಅಂತ ಸಿಂಪಲ್ ಆಗಿ ಸಖತ್ತಾಗಿದೆ. ಎಲ್ಲರೂ ಕೂಡ ಯೂಸ್ ಮಾಡೋವಂಥ ವೆಬ್ಸೈಟ್ಗಳೇ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಅಪ್ಲಿಕೇಶನ್ ಲಿಂಕು ಎಲ್ಲ ವೆಬ್ಸೈಟ್ ಲಿಂಕ್ಗಳು ಕೂಡ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ನೀವು ವೆಬ್ಸೈಟ್ಗೆ ವಿಸಿಟ್ ಆಗ್ಬೋದು. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು ರಿಂಗ್ಸ್ ಬರಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಮೋಟಿವೇಶನ್ ಬರುತ್ತೆ. ನಮ್ಮ ಹತ್ರ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಇದ್ದಾರೆ, ನಾವು ಅವ್ರಿಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಇನ್ನೂ ನಮಗೆ ಮೋಟಿವೇಶನ್ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತೀವಿ. ಅದು ಬಿಟ್ಟು ನೀವು ಕಾಸಿನ ಬರಲ್ಲ. ನೀವು ಜಾಸ್ತಿ ಜನ ನೋಡಿದಷ್ಟು ನಮ್ಗೆ ಕಾಸು ಬರುತ್ತೆ ಹೊರತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಯಾವುದೂ ಕಾಸು ಬರಲ್ಲ, ನಿಮಗೂ ಯಾವುದೂ ಕಾಸು ಕಟ್ಟಾಗಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಸಬ್ಸ್ಕ್ರೈಬರು ಜೊತೆಗೆ ಎಲ್ಲ ಯೂಟ್ಯೂಬರ್ ಕೂಡ ಅದನ್ನು ಹೇಳೋದು, ಸಬ್ಸ್ಕ್ರೈಬ್ ಮಾಡಿ ಅಂತ ಅಷ್ಟೇ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳು ಕೊಡ್ತೀನಿ. ಹೆಂಗಂದರೆ ನಾವು ಯಾವ ಥರ ವೀಡಿಯೋಸ್ ಹಾಕಬೇಕು, ನಾವು ಯಾವ ಥರ ವೀಡಿಯೋಸ್ ಹಾಕಿದ್ರೆ ಇಟ್ಟಾಗ್ತೀವಿ, ಅದು ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.